ಒಬ್ಬ ತಾಯಿ ತನ್ನ ಮಗನಿಗಾಗಿ ಬದುಕನ್ನೇ ಅರ್ಪಿಸಿದ್ದಳು. ಆ ಮಗನೇ ಅವಳನ್ನು ಒಂಟಿಯಾಗಿ ಬಿಟ್ಟು ಹೋದರೆ ಆಗ ಒಂದು ಎತ್ತು ಅವಳ ಕಣ್ಣೀರು ಒರೆಸಲು ಮಗನಾಗಿ ಬದಲಾಗಿದ್ರೆ ಇದು ಕೇವಲ ಕಥೆಯಲ್ಲ, ಇದು ತಾಯಿಯ ಪ್ರೀತಿ ಮತ್ತು ನಿಜವಾದ ಮಗ ಯಾರು ಅನ್ನೋದರ ಕಥೆ. ಹಳ್ಳಿಯ ಒಂದು ಹಳೇ ಮನೆಯಲ್ಲಿ ವೃದ್ಧೆ ಶಾಂತಿ ಕೆಮ್ಮುತ್ತಾ ಕೋಲಿನ ಸಹಾಯದಿಂದ ನಿಂತಿದ್ದಳು. ಅವಳ ಕಣ್ಣುಗಳಲ್ಲಿ ನೋವಿತ್ತು, ಆದರೆ ಹೃದಯದಲ್ಲಿ ಮಾತ್ರ ಪ್ರೀತಿ ತುಂಬಿತ್ತು. ರಘು, ಮಗನೇ, ಸ್ವಲ್ಪ ಇಲ್ಲಿ ಕೇಳು. ಆದರೆ ರಘುಗೆ ಅದಕ್ಕೆ ಸಮಯವಿರಲಿಲ್ಲ. ಅಮ್ಮ, ಬೇಗ ಹೇಳು, ನನಗೆ ತಡವಾಗುತ್ತಿದೆ. ಶಾಂತಿ ನಿಧಾನವಾಗಿ ಹೇಳಿದಳು, ಮಗನೇ, ನನಗೆ ಹುಷಾರಿಲ್ಲ. ದೇವಸ್ಥಾನಕ್ಕೆ ಕರೆದೊಯ್ಯು, ಮತ್ತೆ ಮುನ್ನ ಎತ್ತಿಗೆ ಸ್ವಲ್ಪ ಹುಲ್ಲು ಹಾಕು. ಆದರೆ ರಘುವಿನ ಮುಖದಲ್ಲಿ ಕೋಪ. ಅಮ್ಮ, ನನಗಷ್ಟು ಸಮಯವಿಲ್ಲ, ನಾನು ಗೆಳೆಯರನ್ನು ಭೇಟಿ ಮಾಡಬೇಕು. ಅವನು ಹೋದ, ಆದರೆ ಅವನ ಹೆಜ್ಜೆಯ ಶಬ್ದಕ್ಕಿಂತ ತಾಯಿಯ ಮೌನವೇ ಜಾಸ್ತಿ ಕೇಳಿಸಿತು. ಶಾಂತಿ ನಿಧಾನವಾಗಿ ಹೊರಗೆ ಬಂದು ಮುನ್ನ ಎತ್ತಿನ ಹತ್ತಿರ ಕುಳಿತಳು. ಮುನ್ನ, ನೀನು ತಿನ್ನು ಮಗನೇ. ಅವಳಿಗೆ ಗೊತ್ತು, ಈ ಎತ್ತು ಮಾತಾಡಲ್ಲ, ಆದರೆ ಇದು ಅವಳನ್ನು ಅರ್ಥ ಮಾಡಿಕೊಳ್ಳುತ್ತದೆ. ಅಷ್ಟರಲ್ಲಿ ಒಬ್ಬ ಸಾಧು ಬಾಬಾ ಅಲ್ಲಿಗೆ ಬಂದರು. ಅಮ್ಮ, ಯಾಕೆ ಇಷ್ಟು ದುಃಖ? ಶಾಂತಿ ಮೃದುವಾಗಿ ನಗುತ್ತಾಳೆ. ಒಬ್ಬ ಮಗನಿದ್ದಾನೆ ಬಾಬಾ, ಅವನು ಬ್ಯುಸಿ. ಬಾಬಾ ಗಂಭೀರವಾಗಿ ಹೇಳಿದರು. ನೆನಪಿರಲಿ ಅಮ್ಮ, ಮಗ ಹುಟ್ಟಿನಿಂದ ಆಗುವುದಿಲ್ಲ, ತನ್ನ ಕರ್ಮದಿಂದ ಆಗುತ್ತಾನೆ. ಆ ಮಾತು ಭವಿಷ್ಯದ ಸತ್ಯವಾಗಿತ್ತು. ಒಂದು ದಿನ ರಘು ಕೈಯಲ್ಲಿ ಬ್ಯಾಗ್ ಹಿಡಿದು ಬಂದನು. ಅಮ್ಮ, ನನಗೆ ದೆಹಲಿಯಲ್ಲಿ ಕೆಲಸ ಸಿಕ್ಕಿದೆ, ನಾಳೆ ಹೋಗ್ತೀನಿ. ಶಾಂತಿಯ ಹೃದಯ ಒಡೆದು ಹೋಯಿತು. ನಾನಿಲ್ಲಿ ಒಬ್ಬಳೇ ಹೇಗೆ? ಆದರೆ ರಘು ಹೇಳಿದ, ನಿನಗೆ ಕಾಲುಗಳಿವೆ ಅಲ್ವಾ, ಇರು. ತಾಯಿ ಕೊನೆಯಾಗಿ ಕೇಳಿದಳು, ಮೊಸರು ಸಕ್ಕರೆ ತಿಂದು ಹೋಗು ಮಗನೇ. ಆದರೆ ಅವನಿಗೆ ಅದಕ್ಕೂ ಸಮಯವಿರಲಿಲ್ಲ. ಅವನು ಹೋದ, ಒಮ್ಮೆ ಕೂಡ ಹಿಂದೆ ನೋಡದೆ. ಆದರೆ ತಾಯಿ ಮಾತ್ರ ಅವನ ಹಾದಿಯನ್ನು ನೋಡುತ್ತಲೇ ಉಳಿದಳು. ಆ ರಾತ್ರಿ ಶಾಂತಿ ಮರದ ಕೆಳಗೆ ಕುಳಿತು ಅಳುತ್ತಿದ್ದಳು. ಮುನ್ನ, ಈಗ ನನಗಿರುವುದು ನೀನೊಬ್ಬನೇ ಮಗ. ಮುನ್ನ ಅವಳ ಕಣ್ಣೀರು ಉರಿಸಿತು. ಅದೇ ಸಮಯದಲ್ಲಿ ಬಾಬಾ ಮತ್ತೆ ಪ್ರತ್ಯಕ್ಷರಾದರು. ತಾಯಿಯ ಕಣ್ಣೀರು ಒರೆಸದವನು ಮಗನೇ ಅಲ್ಲ, ಅವರು ನೀರನ್ನು ಪ್ರೋಕ್ಷಿಸಿದರು. ಅದ್ಭುತ ಬೆಳಕು, ದಿವ್ಯ ಶಕ್ತಿ. ಮುನ್ನ ಒಬ್ಬ ಯುವಕನಾಗಿ ಬದಲಾಗಿದನು. ಅಮ್ಮ, ಇನ್ನು ಮುಂದೆ ನಾನು ನಿನ್ನ ಮಗ. ಆ ಕ್ಷಣ ತಾಯಿಗೆ ದೇವರು ಉತ್ತರ ಕೊಟ್ಟ ಕ್ಷಣ. ಮುನ್ನ ನಿಜವಾದ ಮಗನಾಗಿ ಬದುಕಲು ಪ್ರಾರಂಭಿಸಿದ. ಅಮ್ಮ, ನೀನು ವಿಶ್ರಾಂತಿ ತೆಗೆದುಕೋ. ಅವನು ಅಡುಗೆ ಮಾಡುತ್ತಿದ್ದ, ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ, ತಾಯಿಯನ್ನು ನೋಡಿಕೊಳ್ಳುತ್ತಿದ್ದ. ಹಳ್ಳಿ ಜನರು ಆಶ್ಚರ್ಯಪಟ್ಟರು. ಇವನು ಶ್ರವಣಕುಮಾರನಂತೆ. ಆದರೆ ಮುನ್ನಾಗೆ ಒಂದು ಮಾತ್ರ ಗೊತ್ತು, ತಾಯಿಯ ಸೇವೆ ದೇವರ ಸೇವೆ.
ಒಂದು ದಿನ ಶಾಂತಿ ಹಾಸಿಗೆಯ ಮೇಲೆ ಮಲಗಿದ್ದಳು. ಮುನ್ನ, ನಾನು ಹೋದ ಮೇಲೆ ಆಕಾಶದಲ್ಲಿ ನನ್ನನ್ನು ನೋಡು. ಮುನ್ನ ಅತ್ತನು, ಅಮ್ಮ, ಹೋಗಬೇಡ. ಆದರೆ ಪ್ರಕೃತಿಯ ನಿಯಮ. ತಾಯಿ ಕೊನೆಯುಸಿರೆಳೆದಳು. ಆ ದಿನ ಒಬ್ಬ ಮಗನ ಹೃದಯ ಒಡೆದು ಹೋಯಿತು. ಕೆಲವು ದಿನಗಳ ನಂತರ ರಘು ಮರಳಿ ಬಂದನು. ಇದು ನನ್ನ ಮನೆ. ಅವನು ಮುನ್ನಾನನ್ನು ಹೊರಹಾಕಿದನು. ಆದರೆ ಅದ್ಭುತ ಸಂಭವಿಸಿತು. ಬಾಗಿಲುಗಳು ಸ್ವತಃ ಮುಚ್ಚಿಕೊಂಡವು. ತಾಯಿಯ ಧ್ವನಿ ಕೇಳಿಸಿತು. ನಿಜವಾದ ಮಗ ತಾಯಿಯನ್ನು ಬಿಟ್ಟವನಲ್ಲ, ತಾಯಿಯನ್ನು ನೋಡಿಕೊಂಡವನು. ರಘು ಭಯದಿಂದ ಓಡಿ ಹೋದನು. ಮುನ್ನ ತನ್ನ ತಾಯಿಯ ನೆನಪಿನಲ್ಲಿ ವೃದ್ಧಾಶ್ರಮಕ್ಕೆ ಹೋಗಿದ್ದನು. ಅಲ್ಲಿ ಅನೇಕ ತಾಯಂದಿರು ಮಕ್ಕಳಿಂದ ದೂರ. ಮುನ್ನ ನಗುತ್ತಾ ಹೇಳಿದನು, ನಾನು ಇಲ್ಲಿಂದ ಹೋಗುವುದಿಲ್ಲ. ನಿಮ್ಮ ಸೇವೆಯೇ ನನ್ನ ಜೀವನ. ತಾಯಿಯ ಪ್ರೀತಿ ಹಣಕ್ಕಿಂತ ದೊಡ್ಡದು. ಅದನ್ನು ಅರಿತವನೇ ನಿಜವಾದ ಮಗ. ತಾಯಿಯನ್ನು ಗೌರವಿಸಿ, ಅವಳು ಇರುವಷ್ಟರಲ್ಲಿ.